ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಗುಜರಾತಿನ ಮಹಿಳೆಯರಿಗೆ, ಉತ್ತರ ಪ್ರದೇಶದ ಮಹಿಳೆಯರಿಗೆ ರಕ್ಷಣೆ ಕೊಡದ ಮೋದಿಯವರು ಪಶ್ಚಿಮ ಬಂಗಾಳದ ಮಹಿಳೆಯರಿಗೆ ಭಯಮುಕ್ತ ವಾತಾವರಣ ಕಲ್ಪಿಸುವ ಗ್ಯಾರಂಟಿಯೊಂದನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರೇ ಯಾರನ್ನು ಭ್ರಷ್ಟಾಚಾರಿ ಅಂದಿದ್ರೋ ಅದೇ ಭ್ರಷ್ಟಾಚಾರಿಗಳ ಜೊತೆ ಕೈ ಜೋಡಿಸಿರುವ ಮೋದಿಯವರು ಬಂಗಾಳಕ್ಕೆ ಹೋಗಿ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಕಳಿಸುವ ಗ್ಯಾರಂಟಿ ಕೊಟ್ಟಿದ್ದಾರೆ. PM ಕೇರ್ಸ್ ಫಂಡ್ ಬಗ್ಗೆ ಒಂದು ಲೆಕ್ಕ ಕೊಡದ ಮೋದಿಯವರು ಬಂಗಾಳದಲ್ಲಿ ನಿಂತು ಸರ್ಕಾರದ ಸೇವೆಯನ್ನ ಸಾರ್ವಜನಿಕ ಉತ್ತರದಾಯಿ ಮಾಡ್ತೇನೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. 12 ವರ್ಷ ಗುಜರಾತಿನಲ್ಲಿ CM ಆಗಿದ್ದಾಗ, ಕಳೆದ 12 ವರ್ಷಗಳಿಂದ ದೇಶದಲ್ಲಿ ಪ್ರಧಾನಿಯಾಗಿರುವಾಗ ತಾನು ಏನನ್ನ ಮಾಡಿಲ್ವೋ ಅದನ್ನ ಬಂಗಾಳದಲ್ಲಿ ಮಾಡಿ ತೋರಿಸ್ತೇನೆ ಅಂತ ಭರವಸೆ ಕೊಡೋ ಮೋದಿಯವರ ಈ ಗ್ಯಾರಂಟಿಗಳು ಬಂಗಾಳದ ಜನರಾಗ್ಲಿ ದೇಶದ ಜನರಾಗ್ಲಿ ಯಾಕೆ ನಂಬಬೇಕು? ಬಂಗಾಳದಲ್ಲಿ ಮೋದಿಯವರು ಏನು ಭರವಸೆ ಕೊಟ್ಟಿದ್ದಾರೋ ಅದಕ್ಕೆ ವಿರುದ್ಧವಾಗಿ ಕಳೆದ 24 ವರ್ಷಗಳ ಆಡಳಿತದಲ್ಲಿ ಅವರು ನಡೆದುಕೊಂಡಿದ್ದಾರೆ. ಹಾಗಾಗಿ ಮೋದಿಯವರ ಗ್ಯಾರಂಟಿ ಭರವಸೆಗಳು ಬೋಗಸ್ ಅಷ್ಟೇ. ಮೋದಿಯವರೇ ಒಮ್ಮೆ ಹೇಳಿದ್ರಲ್ಲ, ಬೂಟಾಟಿಕೆಗೂ ಒಂದು ಮಿತಿ ಇರಬೇಕು ಅಂತ. ಅದೇ ಥರ ಮೋದಿಯವರು ಈ ಬೋಗಸ್ ಗ್ಯಾರಂಟಿ ಕೊಡುವ ಬೂಟಾಟಿಕೆಗಳನ್ನು ಇನ್ನಾದರೂ ನಿಲ್ಲಿಸಬೇಕಾಗಿದೆ. ಆ ಬಗ್ಗೆ ಒಂದಿಷ್ಟು ವಿವರವಾಗಿ ಮಾತಾಡೋಕ್ಕಿದೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಮೋದಿಯವರು ನಿನ್ನೆ ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರದಲ್ಲಿ 6 ಗ್ಯಾರಂಟಿಗಳನ್ನು ಪ್ರಕಟಿಸಿದ್ದಾರೆ. ಅದಕ್ಕೆ ಮೋದಿ ಗ್ಯಾರಂಟಿ ಅಂತ ಹೆಸರಿಟ್ಟಿದ್ದಾರೆ. BJP ಅಧಿಕಾರಕ್ಕೆ ಬಂದರೆ 6 ಗ್ಯಾರಂಟಿಗಳನ್ನು ಜಾರಿ ಮಾಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ಆ ಗ್ಯಾರಂಟಿಗಳು ಯಾವುದಂದ್ರೆ, ಒಂದು, ಬಂಗಾಳದಲ್ಲಿ ಮಹಿಳೆಯರಿಗೆ ಭಯಮುಕ್ತ ವಾತಾವರಣವನ್ನು ಕಲ್ಪಿಸೋದು. ಎರಡನೆಯದ್ದು, ಭ್ರಷ್ಟಾಚಾರ ಮಾಡಿರುವ ನಾಯಕರನ್ನ ಜೈಲಿಗೆ ಕಳಿಸೋದು. ಮೂರನೆಯದ್ದು, ಬಂಗಾಳದಲ್ಲಿರುವ ನುಸುಳುಕೋರನ್ನ ದೇಶದಿಂದ ಹೊರಗೆ ಹಾಕೋದು. ಮೂರನೆಯದ್ದು TMC ಸರ್ಕಾರದ ಭ್ರಷ್ಟಾಚಾರ ಕೇಸ್ಗಳನ್ನು ರಿಓಪನ್ ಮಾಡೋದು ಮತ್ತು ಮಹಿಳೆಯರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳನ್ನು ಮರುತನಿಖೆ ನಡೆಸೋದು. 5ನೆಯದ್ದು, ಎಲ್ಲ ಅರ್ಹರಿಗೆ ಸರ್ಕಾರದ ಸೌಲಭ್ಯ ಯೋಜನೆಯನ್ನು ತಲುಪಿಸೋದು. 6ನೆಯದ್ದು, ಸಾರ್ವಜನಿಕ ಸೇವೆಯಲ್ಲಿರುವವರು ತೆಗೆದುಕೊಳ್ಳುವ ಎಲ್ಲ ಕ್ರಮಗಳು ಸಾರ್ವಜನಿಕ ಉತ್ತರದಾಯಿ ಆಗಿರುವಂತೆ ಮಾಡೋದು. 7ನೆಯದ್ದು, ಬಂಗಾಳದಲ್ಲಿ 7ನೇ ವೇತನ ಆಯೋಗವನ್ನು ಜಾರಿಗೆ ತರುವುದಾಗಿ ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ. ಅಂದ ಹಾಗೆ ಹಿಂದೆ ಗುಜರಾತ್ ಮಾಡೆಲ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಮೋದಿ ಸಾಹೇಬರು ಈಗ ಗುಜರಾತ್ ಮಾಡೆಲನ್ನು ಕೈಬಿಟ್ಟಿದ್ದಾರೆ. ಈಗ ಅವರು ಕರ್ನಾಟಕ ಮಾಡೆಲನ್ನು ಎತ್ಕೊಂಡಿದ್ದಾರೆ. ಈ ಗ್ಯಾರಂಟಿ ಅನ್ನೋದು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ಮಾಡೆಲ್. ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಪ್ರಕಟಿಸಿದಾಗ ಆ ಗ್ಯಾರಂಟಿ ಪದವನ್ನೇ ಟೀಕೆ ಮಾಡಿದವರು ಮೋದಿ ಸಾಹೇಬರು. ಈಗ ಅವರೇ ಎಲ್ಲ ಕಡೆ ಗ್ಯಾರಂಟಿ ಗ್ಯಾರಂಟಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಬಂಗಾಳದಲ್ಲಿ ಮಾತ್ರ ಅಲ್ಲ, ಈ ಹಿಂದೆ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಛತ್ತೀಸ್ಗಢದಲ್ಲಿ, ಮಹಾರಾಷ್ಟ್ರ, ಒಡಿಶಾದಲ್ಲಿ ಎಲ್ಲ ಇದನ್ನೇ ಮಾಡಿದ್ದು. ಈಗ ಬಂಗಾಳದಲ್ಲೂ ಮೋದಿಯವರ ಗ್ಯಾರಂಟಿ ಘೋಷಣೆಯಾಗಿದೆ. ಮೋದಿಯವರು ಹೇಳ್ತಾರೆ, ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಭಯಮುಕ್ತ ವಾತಾವರಣವನ್ನು ಕಲ್ಪಿಸ್ತೇನೆ ಅಂತ, ಮಹಿಳೆಯರಿಗೆ ಸುರಕ್ಷತೆ ಕೊಡ್ತೇವೆ ಅಂತ. ತಮಾಷೆ ಏನಂದರೆ, ಮೋದಿ ಸರ್ಕಾರದ NCRB ರೆಕಾರ್ಡ್ ಪ್ರಕಾರ ದೇಶದಲ್ಲಿ ಮಹಿಳೆಯರ ಮೇಲೆ ಅತಿ ಹೆಚ್ಚು ಅಪರಾಧ ನಡೆಯೋದು, ಅವರಿಗೆ ಹಿಂಸೆಗಳಾಗೋದು ಇವರ ಉತ್ತರ ಪ್ರದೇಶದಲ್ಲಿ. ಅದು BJP ಆಡಳಿತದ ರಾಜ್ಯ. ಅಲ್ಲಿನ CM ಆದಿತ್ಯನಾಥ್. ನಂತರದಲ್ಲಿ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಇದೆ, ಅದು ಕೂಡ BJP ಆಡಳಿತದ ರಾಜ್ಯಗಳೇ. ಈ 3 ರಾಜ್ಯಗಳಾದ ಮೇಲೆ ಈ ಬಂಗಾಳ ಬರೋದು. ಆ ನಂತರದಲ್ಲಿ ಮತ್ತೆ BJP ಆಡಳಿತದ ರಾಜ್ಯವಾದ ಮಧ್ಯಪ್ರದೇಶವೇ ಇದೆ. ಇನ್ನು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮಹಿಳೆಯರ ಮೇಲೆ ಕ್ರೈಮ್ ನಡೆಯುವ ಒಟ್ಟು 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೆಚ್ಚಿನ ಕಡೆ ಅಧಿಕಾರದಲ್ಲಿರೋದು BJP. ದೆಹಲಿ ಇರಲಿ, ಹರಿಯಾಣ, ರಾಜಸ್ಥಾನ, ಒಡಿಶಾ, ಆಂಧ್ರ ಪ್ರದೇಶ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರಾಖಂಡ್, ಮಹಾರಾಷ್ಟ್ರ, ಇಲ್ಲೆಲ್ಲ BJPಯದ್ದೇ ಅಧಿಕಾರ ಇರೋದು. ಆದರೆ ಮೋದಿಯವರಿಗೆ ಕಂಡಿದ್ದು ಪಶ್ಚಿಮ ಬಂಗಾಳ ಮಾತ್ರ. ಮೋದಿ ಸರ್ಕಾರದ ವರದಿಯ ಪ್ರಕಾರವೇ BJP ಆಡಳಿತದ ಹೆಚ್ಚಿನ ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವ ಅಪರಾಧಗಳಿಗಿಂತ ಪಶ್ಚಿಮ ಬಂಗಾಳದಲ್ಲಿ ಕಡಿಮೆ ಅಪರಾಧ ನಡೀತಾ ಇದೆ. ಕಳೆದ ವರ್ಷ ಮಹಿಳೆಯರ ಮೇಲಿನ ಹಿಂಸೆ 4% ಹೆಚ್ಚಾಗಿದೆ.
ಅದಕ್ಕೆ ಕೊಡುಗೆ ಕೊಟ್ಟಿರೋದೇ BJP ಆಡಳಿತದ ರಾಜ್ಯಗಳು. ಹಾಗಿರುವಾಗ ಮೋದಿಯವರು ಮೊದಲು BJP ಆಡಳಿತಗಳಲ್ಲಿ ಮಹಿಳೆಯರಿಗೆ ಭಯಮುಕ್ತ ವಾತಾವರಣ ಕಲ್ಪಿಸಿಕೊಡುವ ಅಗತ್ಯ ಇದೆ. ಅದು ಬಿಟ್ಟು ಬರೀ ಬೊಗಳೆ ಭರವಸೆ ಕೊಟ್ಟರೆ ನಡೆಯೋದಿಲ್ಲ. ಇದೇ ಮೋದಿಯವರು ಗುಜರಾತಿನಲ್ಲಿ CM ಆಗಿದ್ದಾಗ ಗುಜರಾತ್ ಗಲಭೆ ನಡೀತಾ ಇಲ್ಲ, ಅಲ್ಲಿ ಮಹಿಳೆಯರ ಮಾರಣ ಹೋಮವೇ ನಡೆದಿತಾ ಇಲ್ಲ. ಅಲ್ಲಿ ಬಿಲ್ಕೀಸ್ ಬಾನು ಸೇರಿದಂತೆ ನೂರಾರು ಅಮಾಯಕ ಮಹಿಳೆಯರ ಜೀವಕ್ಕೆ ಸುರಕ್ಷತೆ ಕೊಡೋಕ್ಕೆ ಈ ಮೋದಿಯವರಿಗೆ ಸಾಧ್ಯ ಆಗಿಲ್ಲ. ಅದು ಬಿಡಿ, ಗುಜರಾತಿನಲ್ಲಿ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಅವರನ್ನ ಕೊಂದು ಹಾಕಿದವರನ್ನ ಸನ್ನಡತೆಯ ಆಧಾರದಲ್ಲಿ ಜೈಲಿನಿಂದ ಬಿಡುಗಡೆ ಮಾಡಿ ಅವರಿಗೆ ಹಾರ ಹಾಕಿ ಆರತಿ ಎತ್ತಿದವರು ಈ BJPಯವರು. UPಯ ಉನ್ನಾವೋದಲ್ಲಿ ದಲಿತ ಯುವತಿಗೆ ರಕ್ಷಣೆ ಕೊಡೋಕೆ ಈ BJP ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿನ BJP ಶಾಸಕನೇ ರೇಪ್ ಮಾಡಿದ್ದ, ಆಕೆಯ ಕುಟುಂಬವನ್ನ ಕೊಂದಿದ್ದ. ಇವರ ಮಹಿಳಾ ಸಂಸದರೊಬ್ಬ ಮಹಿಳಾ ಕುಸ್ತಿಪಟುಗಳನ್ನು ಪೀಡಿಸಿದ್ದ, ಲೈಂಗಿಕವಾಗಿ ಪೀಡಿಸಿದ್ದ. ಆ ಮಹಿಳಾ ಕುಸ್ತಿಪಟುಗಳಿಗೆ ದೆಹಲಿಯ ರಸ್ತೆಯಲ್ಲಿ ಹಿಂಸೆ ಕೊಟ್ಟಿದ್ದು ಅಮಿತ್ ಶಾ ಅವರ ಪೊಲೀಸರು. ಇಂತಹವರು ಬಂಗಾಳದಲ್ಲಿ ನಿಂತು ಮಹಿಳೆಯರಿಗೆ ಭಯಮುಕ್ತ ಸಮಾಜ ಕಟ್ಟಿಕೊಡುವ ಗ್ಯಾರಂಟಿಯನ್ನ ಕೊಡ್ತಾರೆ. ಇದನ್ನ ಬಂಗಾಳದ ಜನರು ನಂಬಬೇಕು. ಇನ್ನು ಬಂಗಾಳದ ಭ್ರಷ್ಟಾಚಾರಿ ನಾಯಕರನ್ನ ಜೈಲಿಗೆ ಕಳಿಸುವ ಗ್ಯಾರಂಟಿಯನ್ನ ಮೋದಿಯವರು ಕೊಟ್ಟಿದ್ದಾರೆ. ಅದು ಕೂಡ ನಗು ತರಿಸುವ ಗ್ಯಾರಂಟಿ. ಯಾಕಂದ್ರೆ ಮೋದಿಯವರು ಈ ಗ್ಯಾರಂಟಿ ಕೊಟ್ಟಾಗ ಅವರ ಪಕ್ಕದಲ್ಲೇ ಸುವೇಂದು ಅಧಿಕಾರಿ ಇದ್ರು. ಇದೇ ಸುವೇಂದು ಅಧಿಕಾರಿ ವಿರುದ್ಧ ಶಾರದಾ ಚಿಟ್ ಫಂಡ್ ಹಗರಣದ ಆರೋಪ ಆಯಿತು. ಸುವೇಂದು ಅಧಿಕಾರಿ TMCಯಲ್ಲಿರುವಾಗ ಮಹಾಭ್ರಷ್ಟ ಅಂತ BJP ಆರೋಪ ಮಾಡ್ತಾ ಇತ್ತು. ಯಾವ BJPಯವರು ಭ್ರಷ್ಟಾಚಾರಿ ಅಂತ ಕರೆದ್ರೋ ಅದೇ ಸುವೇಂದು ಅಧಿಕಾರಿಯನ್ನ ಮೋದಿಯವರು BJPಗೆ ಸೇರಿಸಿದರು. ಅವರ ಮೇಲಿನ ಭ್ರಷ್ಟಾಚಾರದ ಕೊಳಿಯೂ ಹೋಯಿತು. ಅಂತಹ ವಾಷಿಂಗ್ ಮೆಷಿನ್ ಈ BJP. ಈಗ ಅದೇ ಭ್ರಷ್ಟಾಚಾರಿ ನಾಯಕರನ್ನ ಮೋದಿಯವರು CM ಮಾಡಲು ಹೊರಟಿದ್ದಾರೆ. ಅದೇ ಮೋದಿ ಬಂಗಾಳದ ಭ್ರಷ್ಟರನ್ನ ಜೈಲಿಗೆ ಕಳಿಸುವ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಇದನ್ನೇ ಬೂಟಾಟಿಕೆ ಅನ್ನೋದಲ್ವಾ? ಕೇವಲ ಸುವೇಂದು ಅಧಿಕಾರಿ ಮಾತ್ರ ಅಲ್ಲ, ಅಸ್ಸಾಮಿನ ಈಗಿನ CM ಹಿಮಂತ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಲ್ಲಿದ್ದಾಗ ಅವರು ಕೂಡ ಮಹಾಭ್ರಷ್ಟರಾಗಿದ್ದರು. ಈಗ ಅವರು ಅಸ್ಸಾಮಿನ BJP ಸರ್ಕಾರದ CM ಆಗಿದ್ದಾರೆ. ಇನ್ನು ಮಹಾರಾಷ್ಟ್ರದ ದಿವಂಗತ ಅಜಿತ್ ಪವಾರ್ ಅವರನ್ನ ಮೋದಿ ಮತ್ತು BJP ದಿನಾಲು ಭ್ರಷ್ಟಾಚಾರಿ ಅಂತ ಇದ್ರು. ಕೊನೆಗೆ ಅದೇ ಭ್ರಷ್ಟಾಚಾರಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿದವರು ಇವರೇ. ಇಂತಹ ಡೋಂಗಿಗಳು ಬಂಗಾಳಕ್ಕೆ ಹೋಗಿ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಕಳಿಸುವ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಬಹುಶಃ ಮೋದಿಯವರ ಪ್ರಕಾರ ಜೈಲು ಅಂದ್ರೆ BJP ಇರ್ಬೇಕಂತ ಅನ್ಸುತ್ತೆ. ಜೈಲಿಗೆ ಹಾಕೋದು ಅಂದ್ರೆ BJPಗೆ ಸೇರಿಸೋದು ಅಂತ ಅನ್ಸುತ್ತೆ. ಇನ್ನು ಬಂಗಾಳದ ಭ್ರಷ್ಟರ ಕೇಸ್ಗಳನ್ನ ರಿಓಪನ್ ಮಾಡಿಸುವ ಮತ್ತು ಮಹಿಳೆಯರ ಮೇಲಿನ ಹಿಂಸೆಯ ಪ್ರಕರಣವನ್ನ ರಿಓಪನ್ ಮಾಡಿಸುವ ಗ್ಯಾರಂಟಿಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಹಾಗಿದ್ರೆ ಮೋದಿಯವರು ಮೊದಲಿಗೆ ಸುವೇಂದು ಅಧಿಕಾರಿ ಮೇಲಿನ ಕೇಸನ್ನ ರಿಓಪನ್ ಮಾಡಿಸಬೇಕು. ಅಲ್ಲಿ TMC ತೊರೆದು BJP ಸೇರಿರುವ ಭ್ರಷ್ಟರ ಕೇಸ್ಗಳನ್ನ ರಿಓಪನ್ ಮಾಡಿಸಬೇಕು. ಹಾಗೆ ಅಸ್ಸಾಂ CM ಹಿಮಂತ ಕೇಸ್ಗಳನ್ನ ರಿಓಪನ್ ಮಾಡಿಸಬೇಕು. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಮತ್ತು ಅಶೋಕ್ ಚೌಹಾನ್ ಅವರ ಮೇಲಿನ ಕೇಸನ್ನ ರಿಓಪನ್ ಮಾಡಿಸಬೇಕು. ಮೋದಿಯವರು ರಿಓಪನ್ ಮಾಡಿಸಬೇಕಾದ ಕೇಸ್ಗಳ ಸಂಖ್ಯೆ ತುಂಬಾ ದೊಡ್ಡದಿದೆ. ಆದರೂ ಅವರು ಕೇಸ್ ರಿಓಪನ್ ಯಾಕೆ ಮಾಡಿಸಲ್ಲ ಅಂದ್ರೆ ಆ ಭ್ರಷ್ಟರೆಲ್ಲ BJPಯಲ್ಲೇ ಇದ್ದಾರೆ. ಇಲ್ಲೊಬ್ರು ನಮ್ಮ ಕರ್ನಾಟಕದ ಮಾಜಿ CM ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ರು. ಆದರೆ ಅವರನ್ನೇ ಮೋದಿ ಮತ್ತು BJP ಮತ್ತೊಮ್ಮೆ CM ಮಾಡಿತ್ತು. ಅದೇ ಮುದುಕ ಸಣ್ಣ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಕೇಸ್ನ ಆರೋಪಿ ಕೂಡ. ಮೋದಿಯವರು ಮೊದಲು ಆ ಕೇಸ್ಗಳ ಬಗ್ಗೆ ಗಮನ ಕೊಡಬೇಕು. ಹಾಗೆ ನುಸುಳುಕೋರನ್ನ ಹೊರಗಟ್ಟುವ ಮೊದಲು ಬಾಂಗ್ಲಾದೇಶದ ಶೇಖ್ ಹಸೀನಾರನ್ನ ಹೊರಗಟ್ಟಬೇಕು. ಸರ್ಕಾರದ ಸೇವೆಗಳಲ್ಲಿ ಸಾರ್ವಜನಿಕ ಉತ್ತರದಾಯಿತ್ವ ಕಲ್ಪಿಸುವ ಭರವಸೆ ಕೊಡುವ ಮೊದಲು PM ಕೇರ್ಸ್ ಫಂಡ್ ಎಷ್ಟಿದೆ ಅಂತ ಹೇಳಬೇಕು. ಇದನ್ನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಮಾಡಬೇಕು. ಹಾಗೆ BJP ಆಡಳಿತದ ರಾಜ್ಯಗಳಲ್ಲಿ ಮಾಡಿ ತೋರಿಸಬೇಕು. ಆ ಬಳಿಕ ಬಂಗಾಳಕ್ಕೆ ಹೋಗಿ ಬೊಗಳೆ ಬಿಟ್ಟರೆ ಸಾಕು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.